ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 90s ಕಿಡ್ಸ್ ಫೇವ್ರೆಟ್ ಸ್ವೀಟ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ವಲ್ಲ ಆ ಥರ ಸ್ವೀಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. 2 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ, ಏಲಕ್ಕಿ ಕಾಯಿ, ತುಪ್ಪ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರ್ಗಡ್ಲೆ ಹಾಕಿ ಏಲಕ್ಕಿ ಕಾಯಿನೂ ಹಾಕಿ ಸಿಪ್ಪೆ ತಗೊಂಡು ಏಲಕ್ಕಿ ಕಾಯಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ಹುರ್ಗಡ್ಲೆನ. ಇವು ಮಿಕ್ಕಿರೋ ಹುರ್ಗಡ್ಲೆ ಮತ್ತು ಸಕ್ಕರೆ ಎರಡನ್ನೂ ಹಾಕಿ ಪೌಡ್ರ್ ಮಾಡ್ಕೋಬೇಕು. ನೀಟಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ಪೌಡ್ರ್ ಆಗಿರೋದನ್ನ. ಇವಾಗ ಪೌಡ್ರ್ ಆಗಿದೆ ಹುರ್ಗಡ್ಲೆ ಮತ್ತು ಸಕ್ಕರೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ತುಪ್ಪ ಹಾಕೋತಾಯಿದ್ದೀನಿ ನಾನು. ಒಂದು ಅರ್ಧ ಕಪ್ಪಷ್ಟು ಬೇಕು ತುಪ್ಪ, ಕಪ್ ಅಳ್ತಿಲ್ಲ ಆದರೆ ಒಂದು 3 ಸ್ಪೂನ್ ತುಪ್ಪ. ಆ ತುಪ್ಪ ಎಲ್ಲ ಕರಗಿ ಬಿಸಿ ಆದಮೇಲೆ ನೀಟಾಗಿ ಕರಗಿಸ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಸಕ್ಕರೆ, ಏಲಕ್ಕಿ ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆ ಎಲ್ಲ ಬಿಡೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಮ್ಮಲ್ಲೇ ಇಟ್ಕೋಬೇಕು. ಈ ಥರ ಆಗಬೇಕು. ಇವಾಗ ಇದಾಗಿದೆ. ಒಂದು ಬಟ್ಲಿಗೆ ಬಟರ್ ಪೇಪರ್ ಹಾಕ್ಕೊಂಡು ಒಂದು ಬೌಲ್ಗೆ ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಟೈಟಾಗಿ. ಒಂದು ಬಾಕ್ಸಲ್ಲಿ ಮೋಲ್ಡ್ ಇದ್ದರೆ ನೀವು ಮೋಲ್ಡಲ್ಲೂ ಪ್ರೆಸ್ ಮಾಡ್ಕೋಬೋದು. ಹಾಕಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಾನು ಬಾಕ್ಸಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಟೈಟಾಗಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನೀಟಾಗಿ ಪ್ರೆಸ್ ಮಾಡಿ ಇದನ್ನು 1 ಅವರ್ ಹಂಗೆ ಬಿಟ್ಬಿಡ್ಬೇಕು ತಣ್ಣಗಾಗೋಕ್ಕೆ. 1 ಅವರ್ ಚೆನ್ನಾಗಿ ತಣ್ಣಗಾದ್ಮೇಲೆ ನೀಟಾಗಿ ತಣ್ಣಗಾಗಿ ಬಿಟ್ಬಿಟ್ಟು ಇವಾಗ ತಣ್ಣಗಾಗಿದೆ. ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊತೀನಿ. ಇವಾಗ ನೋಡಿ ಉಲ್ಟಾ ಮಾಡಿದೆ, ನೀಟಾಗಿ ಬಂದಿದೆ. ಪೇಪರ್ ತಗೊಂಡ್ಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳೋದು. ನೋಡಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಸ್ವೀಟ್ ಮಾತ್ರ ಸಕ್ಕತ್ತಾಗಿದೆ. ಟ್ರೈ ಮಾಡಿ ನೋಡಿ ಒಂದು ಸರಿ, ಸಕ್ಕತ್ತಾಗಿ ಬಂದಿದೆ ಸ್ವೀಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ಅಂತ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಅಂಗಡೀಲಿ ಕೊಡ್ಸೋಕ್ಕಿಂತ ಮನೇಲೇ ಈ ಥರ ಟ್ರೈ ಮಾಡಿ ಮಾಡಿಕೊಡಿ. ಈಸಿ ಮತ್ತು ಒಂದು 15 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು. ಇಷ್ಟ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸತಿ ಟ್ರೈ ಮಾಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ.